ನಮಸ್ತೆ. ಇವತ್ತು ಪಾಸ್ತಾ ಮಾಡೋದ್ರೊಂದಿಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋವಂಥ ಒಂದಷ್ಟು ರೋಚಕ ವಿಷಯಗಳನ್ನ ತಿಳ್ಕೊಳ್ಳೋಣಲ್ಲ. ಮೊದಲಿಗೆ ನಾನಿಲ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡು ಅದರಲ್ಲಿ ಟೊಮ್ಯಾಟೊನ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಟೊಮ್ಯಾಟೊನ ಹೀಗೆ ಸ್ಲಿಟ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಖಾರಕ್ಕೆ ಒಂದು 4-5 ಗುಂಟೂರು ಮೆಣಸಿನ್ಕಾಯಿ ತೊಗೊಳ್ತಿದ್ದೀನಿ. ಹಾಗೆ ಬಣ್ಣಕ್ಕೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10 ತೊಗೊಳ್ತಿದ್ದೀನಿ. ಇದನ್ನು ಈಗ ನೀರಲ್ಲಿ ಚೆನ್ನಾಗಿ ಬೆಂದು ಸಾಫ್ಟ್ ಆಗಲಿಕ್ಕೆ ಬಿಟ್ಬಿಡೋಣ. ನಾನಿಲ್ಲಿ ಇದಕ್ಕೆ ಏನು ಉಪ್ಪು ಮಸಾಲೆ ಏನು ಹಾಕ್ತಾ ಇಲ್ಲ. ನೋಡಿ, ಒಂದು 10 ನಿಮಿಷ ಬೆಂದ ಮೇಲೆ ಟೊಮ್ಯಾಟೊ ಸಿಪ್ಪೆ ತಾನಾಗೆ ಬಿಟ್ಕೊಂಡು ತುಂಬ ಸಾಫ್ಟಾಗಿ ಆಗಿರುತ್ತೆ. ಇವಾಗ ನಾವಿಲ್ಲಿ ಅದನ್ನು ಒಂದು ತಟ್ಟೆಗೆ ತೆಗೆದುಕೊಂಡು ಈ ಟೊಮ್ಯಾಟೊ ಸಿಪ್ಪೆ ಮತ್ತು ತೊಟ್ಟನ್ನು ಬೇರ್ಪಡಿಸ್ಕೊಳ್ಳೋಣ ಮತ್ತು ಅದನ್ನು ಆರಲಿಕ್ಕೆ ಬಿಡೋಣ. ಯಾಕಂದರೆ ನಾವು ಇದನ್ನು ನುಣ್ಣಗೆ ರುಬ್ಬಿ, ತುಂಬ ನುಣ್ಣಗಲ್ಲ, ಒಂದು ಕೋರ್ಸ್ ಅಂತ ಹೇಳ್ತೀವಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡು ನಾವು ಇದರ ಪೇಸ್ಟನ್ನು ಮಾಡ್ಕೋಬೇಕಾಗುತ್ತೆ. ಸರಿ, ಇಲ್ಲಿ ನಾನು ಸಿಪ್ಪೆನ ತೆಗೆಯೋದನ್ನು ತೋರಿಸ್ತಾನೆ ಇದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳ್ತೀನಿ. ಯೂಶಲಿ ನಾವು ಪಾಸ್ತಾ ಅಂದ ತಕ್ಷಣ ಇಟಾಲಿಯನ್ ಪಾಸ್ತಾ ಅಂತ ಕರಿತೀವಿ. ಅಂದರೆ ನಮ್ಮ ನಂಬಿಕೆ ಇಟಾಲಿಯಲ್ಲೇ ಇದನ್ನು ಮೊದಲ ಬಾರಿಗೆ ತಯಾರಿಸಿದ್ದು ಅಂತ ಇದುವರೆಗೂ ಅಂದ್ಕೊಂಡಿದ್ವಿ. ಆದರೆ ನಿಜ ಏನು ಅಂತ ಅಂದರೆ 5000 ಕ್ರಿಸ್ತ ಪೂರ್ವದಲ್ಲಿಯೇ ಚೈನಾದಲ್ಲಿ ಪಾಸ್ತಾ ಉಪಯೋಗದಲ್ಲಿತ್ತು ಮತ್ತು ಚೈನಾದಲ್ಲಿ ಇದನ್ನು ಬಹಳವಾಗಿ ಬಳಸ್ತಾ ಇದ್ರು. ನಂತರ ಮಾರ್ಕೋ ಪೋಲೋ, ನಮ್ಮ ಇಟಾಲಿಯನ್ ಟ್ರೇಡರ್ ಏನಿದ್ದಾನೆ, ಎಕ್ಸ್ಪ್ಲೋರರ್ ಅಂತ ಕೂಡ ಕರಿತೀವಿ, ಹಾಗೆ ರೈಟರ್, ಅವನು ತನ್ನ ಹಾದಿಯ ಮಧ್ಯ ಚೈನಾಗೆ ವಿಸಿಟ್ ಕೊಟ್ಟಾಗ ಅಲ್ಲಿ ಇದನ್ನು ಕಲ್ತ್ಕೊಂಡೋಗಿ ಇಟಲಿಯಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ನಂತರ ಅದು ರುಚಿಗೆ ಮಾರಿ ಹೋದಂಥ ಇಟಾಲಿಯನ್ಸ್ ಅದನ್ನು ತಮ್ಮ ಸ್ಟೇಪಲ್ ಫುಡ್ ಆಗಿ, ಅಂದರೆ ದೈನಂದಿನ ಊಟವಾಗಿ ಅಥವಾ ಆಹಾರವಾಗಿ ಬಳಸಲಿಕ್ಕೆ ಶುರು ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಜಗತ್ತಿನಲ್ಲೇ ಅತಿ ಹೆಚ್ಚು ಪಾಸ್ತಾ ತಿನ್ನುವಂಥ ದೇಶ ಇಟಲಿ ಅನ್ನೋ ಅಷ್ಟರ ಮಟ್ಟಿಗೆ ಅಲ್ಲಿ ಇದನ್ನು ಬಳಸ್ತಿದ್ದಾರೆ. ಜೊತೆಯಲ್ಲಿ ನಮಗೆ 600 ಶೇಪ್ಸಲ್ಲಿ ಈ ಪಾಸ್ತಾ ದೊರಕುತ್ತಂತೆ. ಎಷ್ಟು ಆಶ್ಚರ್ಯ ಅಲ್ಲ? ನಿಮಗೆ ಗೊತ್ತಿತ್ತಾ ಇದು? ನಮಗೆ ಮೊದಲೇ ಗೊತ್ತಿತ್ತು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಾವಿವಾಗ ಮತ್ತೆ ಇನ್ನೊಂದು ಪಾತ್ರೆನ ಸ್ಟೌವಲ್ಲಿ ಇಟ್ಕೊಂಡು ನೀರು ಕುದಿಸ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ. ಯಾಕಪ್ಪ ಅಂತಂದರೆ ನಾವಿಲ್ಲಿ ಪಾಸ್ತಾ ಬೇಯಿಸ್ಕೋಬೇಕಲ್ಲ. ನಾನಿಲ್ಲಿ 2 ಕಪ್ ಪಾಸ್ತಾಗೆ ಹೆಚ್ಚು ನೀರನ್ನು ಇಟ್ಟು ಬೇಯಿಸ್ಕೊಳ್ತೀನಿ. ಯಾಕೆಂದರೆ ನಾವಿಲ್ಲಿ ನೀರನ್ನು ಫಿಲ್ಟರ್ ಮಾಡ್ಕೋಬೇಕು. ಹಾಗಾಗಿ ಜಾಸ್ತಿ ನೀರನ್ನು ಇಟ್ಕೊಳ್ಳೋಣ. ಜೊತೆಗೆ ಇಲ್ಲಿ ಉಪ್ಪು, ಹಾಗೆ ಒಂದು 2-3 ಚಮಚದಷ್ಟು ಎಣ್ಣೆಯನ್ನು ಬಳಸ್ಕೊಳ್ಳೋಣ. ಎಣ್ಣೆ ಬಳಸ್ಕೊಳ್ಳೋ ಕಾರಣ ಏನು ಅಂತಂದರೆ ಒಂದಕ್ಕೊಂದು ಅಂಟ್ಕೊಳ್ಳದೆ ಬಿಡಿ ಬಿಡಿಯಾಗಿ ಇರಲಿ ಅನ್ನೋದಷ್ಟೇ. ಇದು ಇಷ್ಟೇ ನಿಗದಿತ ಸಮಯದಲ್ಲಿ ಬೇಯುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ನಾವು ಯಾವ ಶೇಪಿನ ಪಾಸ್ತಾ ತೊಗೊಂಡಿರ್ತೀವಿ ಅದ್ರ ಮೇಲೆ ಬೇಯೋ ಅಂಥ ಟೈಮ್ ಡಿಪೆಂಡ್ ಆಗಿರುತ್ತೆ. ಸೊ ನಾನಿಲ್ಲಿ ಶೆಲ್ ಟೈಪಿನ ಒಂದು ಪಾಸ್ತಾ ತೊಗೊಂಡಿದ್ದೀನಿ. ಹಾಗಾಗಿ ನನಗೆ ಇಲ್ಲಿ 7-8 ನಿಮಿಷ ಹಿಡಿತು. ನೋಡಿ, ಹೀಗೆ ಕೈಯಲ್ಲಿ ಅಮುಕ್ದಾಗ ಅದು ಪೀಸ್ ಆಗಬೇಕು, ಅಂದರೆ ಪೂರ್ತಿ ಬೆಂದು ಇರಬಾರ್ದು. ಒಂದು 80% ಅಷ್ಟು ಬೆಂದಿದ್ರೆ ಸಾಕು. ನೋಡಿ, ನಮ್ಮ ಪಾಸ್ತಾ ಬೇಯೋ ಅಷ್ಟರಲ್ಲಿ ಇಲ್ಲಿ ಟೊಮ್ಯಾಟೊ ಕೂಡ ಆರಿದೆ. ನಾನೀಗ ಮಿಕ್ಸಿ ಬೌಲ್ಗೆ ಒಂದು 7-8 ಎಸಳು ಬೆಳ್ಳುಳ್ಳಿ ಮತ್ತು ಬೇಯಿಸ್ಕೊಂಡಂಥ ಮೆಣಸಿನಕಾಯಿ ಮತ್ತು ಟೊಮ್ಯಾಟೊ ಹಾಕ್ಕೊಂಡು ಪ್ಯೂರಿ ಮಾಡ್ಕೊಂಡು ಬರ್ತೀನಿ. ನಂತರ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2-3 ಚಮಚದಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಯಾವಾಗಲೂ ನಾವು ಎಣ್ಣೆ ಬಿಸಿ ಆಗಿದ ತಕ್ಷಣ ಒಗ್ಗರಣೆಗೆ ಈರುಳ್ಳಿ ಹಾಕ್ತೀವಲ್ಲ, ಆದರೆ ನಾನಿಲ್ಲಿ ಮೊದಲು ಈರುಳ್ಳಿ ಹಾಕಲ್ಲ. ನೋಡಿ, ನಾನು ಈ ರೀತಿ ಇಲ್ಲಿ ಕ್ಯಾರೆಟನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಎಣ್ಣೆಗೆ ಸೇರಿಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಹುರಿದಿದೆ ಅಂತ ಆದಮೇಲೆ ನೋಡಿ, ನಾನೀಗೆ ಡೈಸ್ ಟೈಪಲ್ಲಿ ಆಕಾರದಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾರ್ಮಲಾಗಿ ಕಟ್ ಮಾಡ್ತೀವಲ್ಲ ಹಾಗೆ ಕಟ್ ಮಾಡಬೇಡಿ, ಚೆನ್ನಾಗಿ ಅನಿಸಲ್ಲ. ಹೀಗೆ ಕಟ್ ಮಾಡಿರೋಂಥ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ನಾನಿಲ್ಲಿ ಸೇರಿಸ್ಕೊಂಡು 2 ನಿಮಿಷ, ತುಂಬ ಕೈ ಆಡಿಸಲ್ಲ, ಏನು ಟ್ರಾನ್ಸ್ಲೂಸೆಂಟ್ ಅಥವಾ ಟ್ರಾನ್ಸ್ಪರೆಂಟ್ ಆ ಥರ ಏನೂ ಇಲ್ಲ, ಸುಮ್ಮನೆ ಹಾಗೆ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ನಂತರ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟ್, ಆಗಲೇ ಟೊಮ್ಯಾಟೊ ಬೇಯಿಸ್ಕೊಂಡಿದ್ವಲ್ಲ ಅದ್ರ ಪ್ಯೂರಿಯನ್ನು ಹಾಕ್ಕೊಂಡು ನಾವಿಲ್ಲಿ ಈ ಟೊಮ್ಯಾಟೊ ಬೇಯಿಸ್ಕೊಳ್ಳುವಾಗ ಯಾವುದೇ ಉಪ್ಪನ್ನು ಹಾಕಿರಲಿಲ್ಲ ಅಲ್ಲ. ಈಗ ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕೋ ಅದನ್ನು ಇಲ್ಲಿ ಸೇರಿಸ್ಕೊಂಡು ನಾನು ಚೆನ್ನಾಗಿ ಬೇಯಿಸ್ಕೊತೀನಿ. ಸೊ ಅದು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅದು ಈಗ ಕುಕ್ಕಾಗಿದೆ ಅಂತ ಅನಿಸಿದ ತಕ್ಷಣ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಮೊದಲೇ ಪಾಸ್ತಾ, ಆ ಪಾಸ್ತಾನ ಇಲ್ಲಿ ನಾವು ಸೇರಿಸ್ಕೊಳ್ಳೋಣ. ಹಾಗೆ ಇನ್ನೊಂದು ವಿಷಯ, ನಾನು ಹಾಗೆ ಇಟಲಿ ಬಗ್ಗೆ ಹೇಳ್ತಿದ್ದೆ ಅಲ್ಲ, ತುಂಬ ಜಾಸ್ತಿ ಕನ್ಸಂಪ್ಷನ್ ಮಾಡೋ ದೇಶ ಇಟಲಿ ಅಂತ. ಅವರು ವರ್ಷದಲ್ಲಿ ಎಷ್ಟು ಪಾಸ್ತಾ ಕನ್ಸಂಪ್ಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ನೂಡಲ್ಸ್ ಥರ ಬರುತ್ತಲ್ಲ ಪಾಸ್ತಾ, ಅದನ್ನು ನಾವು ಲೆಕ್ಕಕ್ಕೆ ತಗೊಂಡ್ರೆ 15,000 ಬಾರಿ ನಮ್ಮ ಅರ್ತ್, ಅಂದರೆ ನಮ್ಮ ಭೂಮಿ ಸುತ್ತಬಹುದಂತೆ. ಅಷ್ಟು ಪಾಸ್ತಾನ ಅವರು ತಿಂತಾರೆ ಅನ್ನೋದನ್ನು ಸರ್ವೆಯಲ್ಲಿ ಕಂಡುಹಿಡಿದಿದ್ದಾರೆ. ಇನ್ನೊಂದು ತಮಾಷೆ ವಿಷಯ ಏನು ಅಂತ ಹೇಳಿದರೆ, BBC ನ್ಯೂಸ್ ಚಾನಲ್ ಅವರು 1 ಏಪ್ರಿಲ್ 1957ರಲ್ಲಿ
ಪಾಸ್ತಾ ಸ್ವಿಟ್ಜರ್ಲೆಂಡಿನ ಒಂದು ಮರದಲ್ಲಿ ಬೆಳೆಯುತ್ತೆ ಅಂತ ಹೇಳಿ ತೋರಿಸಿ ಇಡೀ ವಿಶ್ವವನ್ನೇ ಫೂಲಾಗಿ ಮಾಡಿದರು. ನೋಡಿ ನಮ್ಮ ಪಾಸ್ತಾ ಎಷ್ಟೆಲ್ಲ ಆಟ ಆಡಿದೆ ಅಲ್ವಾ. ಓಕೆ, ಈಗ ಈ ಪಾಸ್ತಾನ ಇನ್ನು ಸ್ವಲ್ಪ ಹೆಲ್ದಿ ಮಾಡೋಣ. ನಾವು ಇದಕ್ಕೆ ಕೆಲವು ಪನ್ನೀರ್ ಕ್ಯೂಬ್ಸನ್ನು ಹಾಕ್ಕೊಂಡು, ಹಾಗೆ ನಾನಿಲ್ಲಿ ಪಾಲಕ್ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ, ಸೊ ದ್ಯಾಟ್ ಇನ್ನೂ ಸ್ವಲ್ಪ ಹೆಲ್ದಿ ಆಗಲಿ ಅಂತ. ಅದ್ರ ಜೊತೆಗೆ ನಾವಿಲ್ಲಿ ಸ್ವಲ್ಪ ಟೊಮ್ಯಾಟೊ ಕೆಚಪ್ ಒಂದು 2-3 ಸ್ಪೂನು, ಹಾಗೆ ಕ್ರೀಮಿ ಬೇಕಲ್ಲ, ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬಿಸಿಯಲ್ಲೇ ಕೈ ಆಡಿಸ್ಕೊಳ್ಳಿ. ನೋಡಿ ನಮ್ಮ ಯಮ್ಮಿ ಪಾಸ್ತಾ ತಿನ್ನೋದಕ್ಕೆ ರೆಡಿ ಆಗಿದೆ. ನೋಡ್ತಾ ಇದ್ರೆ ನಿಮಗೂ ಬಾಯಲ್ಲಿ ನೀರು ಬರ್ತಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಿದ್ದೀನಿ. ಜೊತೆಯಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಕಮೆಂಟ್ಸನ್ನು ಕೂಡ ತಿಳಿಸಿ. ಬಾಯ್.